ಎಲ್ಲ ವೈಪ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಆ ಸೊಲ್ಯೂಷನ್ ಹೇಗೆ ಬಳಸ್ತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆ ಮ್ಯಾಗ್ನೆಟ್ಗಳನ್ನು ತಗೊಳ್ಳೋಣ. ಗೋವಾಗೆ ಹೋದಾಗ ತಂದಿರುವಂತಹ ಮ್ಯಾಗ್ನೆಟ್ಗಳು. ಇದು ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು ನಾನು ಮ್ಯಾಗ್ನೆಟ್ ಆಗಿ ಕ್ರಿಯೇಟ್ ಮಾಡಿದ್ನಲ್ವ. ನೋಡಿ, ಇಲ್ಲಿ ಮ್ಯಾಗ್ನೆಟ್ ಹಿಂದ್ಗಡೆ ಮ್ಯಾಗ್ನೆಟ್ ಅಂಟಿಸಿದ್ದೀನಿ. ಇದನ್ನು ಫ್ರಿಡ್ಜ್ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡಿದ್ದೀನಿ ಈ ರೀತಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಫ್ರಿಡ್ಜ್ ಆರ್ಗನೈಸ್ ಮಾಡೋದು, ಹಾಗೆ ಫ್ರಿಡ್ಜ್ ಹೇಗೆ ಕ್ಲೀನ್ ಮಾಡೋದು, ಫ್ರಿಡ್ಜ್ ಕ್ಲೀನ್ ಮಾಡಲಿಕ್ಕೆ ಯಾವ ಸೊಲ್ಯೂಷನ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನನ್ನ ಮಗಳು ಸ್ಕೂಲಲ್ಲಿ ಫಸ್ಟ್ ಟೈಮು ಫ್ಯಾಮಿಲಿ ಟ್ರೀಯನ್ನು ಮಾಡಿದಂಥದ್ದು. ಆಗ ನಾವು ಇದನ್ನು ಫ್ಯಾಮಿಲಿ ಟ್ರೀ ಮಾಡಿದ್ದು ನೆನಪಿರಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಹಾಗೆ ಫ್ರಿಡ್ಜ್ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಫ್ರಿಡ್ಜ್ ಆರ್ಗನೈಸ್ ಮಾಡಲಿಕ್ಕಿಂತ ಮುಂಚೆ ಎಷ್ಟು ಫ್ರಿಡ್ಜ್ ಕ್ಲಟರ್ ಇದೆ ಅಂತ ನೋಡ್ತಾ ಇದ್ದೀರಲ್ವ. ಇದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನಾನು ಡೀಪ್ ಕ್ಲೀನ್ ಮಾಡ್ತೀನಿ. ಹೇಗೆಲ್ಲ ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಎಷ್ಟೇ ಡೀಪ್ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿದ್ರೂ 2 ಡೇಸ್ ಆದಮೇಲೆ ಮತ್ತೆ ಫ್ರಿಡ್ಜ್ ಇದೇ ಪರಿಸ್ಥಿತಿಗೆ ಬರೋದು. ಎಲ್ಲರ ಮನೆಗೂ ಹೀಗೆ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆದರೂ ಕೂಡ ನಮಗೆ ಮನಸ್ಸಿಗೆ ನೆಮ್ಮದಿ ಇರಬೇಕು ಅಂತ ಅಂದರೆ 15 ಡೇಸ್ ಒನ್ಸ್ ಆದ್ರೂ ನಾವು ಡೀಪ್ ಕ್ಲೀನ್ ಮಾಡಬೇಕಾಗತ್ತೆ. ನಾನು ಬಳಸ್ತಾ ಇರೋ ಫ್ರಿಡ್ಜು ಸ್ಯಾಮ್ಸಂಗಿಂದು ಡಿಜಿಟಲ್ ಇನ್ವರ್ಟರ್ ಟೆಕ್ನಾಲಜಿ ಇರೋವಂತಹದ್ದು. ಸ್ಟೋರೇಜ್ ಕೆಪಾಸಿಟಿ 362 ಲೀಟರ್ಸ್ ಇದೆ. ಹಾಗೆ ಗ್ರಾಸ್ ವಾಲ್ಯೂಮು 394 ಇರೋವಂಥದ್ದು. ಸ್ಟೋರೇಜ್ ತುಂಬ ಇರೋದ್ರಿಂದ ಹೇಗೆ ಬೇಕು ಹಾಗೆ ಆರ್ಗನೈಸ್ ಮಾಡ್ಕೋಬಹುದು. ಯಾವಾಗಲೂ ನಾನು ಹಾಲು, ಚೀಸು, ಪನ್ನೀರು ಇದೆಲ್ಲ ತುಂಬ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ಮಕ್ಕಳಿರೋವಂಥ ಮನೆ, ಯಾವಾಗ ಏನು ಎಮರ್ಜೆನ್ಸಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ. ಹಾಗೆ ಗೆಸ್ಟ್ಗಳು ಬಂದಾಗ ಕಾಫಿ, ಟೀಗೆ ಅಂತ ಹಾಲು ಬೇಕೇ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಫ್ರಿಡ್ಜ್ ಕ್ಲೀನ್ ಮಾಡಲಿಕ್ಕೆ ಸೊಲ್ಯೂಷನ್ ಪ್ರಿಪೇರ್ ಮಾಡಲಿಕ್ಕೆ ಕೆಲವೊಂದು ಐಟಮ್ಗಳನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಏನೆಲ್ಲ ಬೇಕು ಅಂತ ನಾನು ತೋರಿಸ್ತೀನಿ. ಸೋಡಾ ಬೇಕಾಗತ್ತೆ, ಉಪ್ಪು ಬೇಕಾಗತ್ತೆ, ಹಾಗೆ ಲೆಮನ್ ಬೇಕಾಗತ್ತೆ, ವಿಮ್ ಜೆಲ್ ಬೇಕಾಗತ್ತೆ. ಇದನ್ನೆಲ್ಲ ನೀರಿನಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಸೊಲ್ಯೂಷನ್ ಪ್ರಿಪೇರ್ ಆಗುತ್ತೆ. ಹಾಗೆ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಬಿಟ್ಟು ಫ್ರಿಡ್ಜನ್ನು ಕ್ಲೀನಾಗಿ ವೈಪ್ ಮಾಡಿದರೆ ಫ್ರಿಡ್ಜಲ್ಲಿ ಇರೋವಂತಹ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಫ್ರಿಡ್ಜು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ಸೊಲ್ಯೂಷನಿಂದ ನಾವು ಕೇವಲ ಫ್ರಿಡ್ಜ್ ಮಾತ್ರ ಅಲ್ಲದೆ ಗ್ಯಾಸ್ ಸ್ಟವ್ ಒರೆಸ್ಬೋದು, ಮಿರರ್ ಒರೆಸ್ಬೋದು, ಹಾಗೆ ಟಿ ವಿ ಏನಿದೆ ಸರ್ಫೇಸು ಅದನ್ನು ಕೂಡ ಒರೆಸ್ಬೋದು. ಯಾವುದೆಲ್ಲ ನಾವು ಡಸ್ಟು ವೈಪ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಆ ಸರ್ಫೇಸ್ಗಳನ್ನು ಒರೆಸ್ಕೊಂಡ್ಬಿಟ್ರೆ ನೀಟಾಗಿಬಿಡುತ್ತೆ. ಹಾಗೆ ಒಂದು ಒಳ್ಳೆ ಪರಿಮಳ, ಫ್ರೇಗ್ರೆನ್ಸ್ ಬರುತ್ತೆ. ಯಾಕಂದರೆ ವಿಮ್ ಜೆಲ್ ಹಾಕಿರ್ತೀವಿ, ಹಾಗೆ ಲೆಮನ್ ಕೂಡ ಹಾಕಿರ್ತೀವಲ್ಲ, ಹಾಗಾಗಿ ಒಳ್ಳೆ ಸ್ಮೆಲ್ ಬರುತ್ತೆ. ಎಲ್ಲ ಐಟಮ್ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸೊಲ್ಯೂಷನ್ ರೆಡಿ ಆಗುತ್ತೆ. ಇದನ್ನು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ತೋರಿಸ್ತೀನಿ ಹೇಗೆ ಸ್ಪ್ರೇ ಮಾಡಿ ನಾವು ಏನೆಲ್ಲ ಐಟಮ್ಗಳನ್ನು ಒರೆಸ್ಕೋಬೋದು ಅಂತ. ನೋಡಿ, ಈಗ ರೆಡಿಯಾಗಿದೆ ಇದು ಸ್ಪ್ರೇ ಬಾಟಲು. ಈ ಥರ ನೀವು ಟೇಬಲ್ ಕೂಡ ಒರೆಸ್ಕೋಬೋದು. ಯಾವುದೇ ಸರ್ಫೇಸ್ ಆಗಲಿ ಅದ್ರ ಮೇಲೆ ಸ್ಪ್ರೇ ಮಾಡಿಬಿಟ್ಟು ವೈಪ್ ಮಾಡಿದರೆ ನೀಟಾಗಿ ಕಲೆ ಎಲ್ಲ ಹೋಗಿಬಿಡತ್ತೆ, ಧೂಳು ಕೂಡ ಹೋಗಿಬಿಡತ್ತೆ. ಆದರೆ ಮೈಕ್ರೋಫೈಬರ್ ಇರೋವಂತಹ ಕ್ಲಾತ್ ಯೂಸ್ ಮಾಡಿದರೆ ಇನ್ನೂ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಈಗ ನಾನು ಮಾಡಿರೋಂತಹ ಸೊಲ್ಯೂಷನ್ ಇದು. ಇದನ್ನು ಫ್ರಿಡ್ಜ್ ಮೇಲೆ ಸ್ಪ್ರೇ ಮಾಡಿಬಿಟ್ಟು ಎಲ್ಲ ವೈಪ್ ಮಾಡ್ತೀನಿ. ಈ ಸೊಲ್ಯೂಷನ್ನ ಫ್ರಿಡ್ಜ್ ಮೇಲೆ ಸ್ಪ್ರೇ ಮಾಡ್ತಾ ಇದ್ರೆ ನನಗೆ ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇದೆ. ಯಾಕಂದರೆ ಲೆಮನ್ ಹಾಕಿದ್ದೀವಿ, ವಿಮ್ ಜೆಲ್ ಹಾಕಿದ್ದೀವಿ, ಹಾಗೆ ಸಾಲ್ಟು, ಬೇಕಿಂಗ್ ಸೋಡಾ ಎಲ್ಲ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಗಳನ್ನು ಹಾಕಿ ಫ್ರೆಶ್ ಆಗಿ ಮಾಡಿರೋ ಸೊಲ್ಯೂಷನ್ ಇದು. ಇದರಿಂದ ನೋಡಿ ಮಿರರ್ ಒರೆಸ್ಬೋದು, ಹಾಗೆ ಟಿ ವಿ ಸ್ಕ್ರೀನ್ ಕೂಡ ವೈಪ್ ಮಾಡ್ಬೋದು. ಒಳ್ಳೆ ನೀಟಾಗಿ ಕ್ಲೀನ್ ಆಗ್ತಾ ಇದೆ. ನನಗಂತೂ ತುಂಬ ಖುಷಿ ಆಯಿತು.
ಕೆಮಿಕಲ್ ಇರೋಂತಹದ್ದು ತಂದುಬಿಟ್ಟು ಫ್ರಿಜ್ಜಲ್ಲಿ ಸ್ಪ್ರೇ ಮಾಡಿ ಅದನ್ನು ನಾವು ಎಲ್ಲ ಫುಡ್ ಐಟಮ್ಗಳನ್ನು ಇಡ್ತೀವಿ. ಇದು ಫುಲ್ಲು ಫುಡ್ ಐಟಮ್ಗಳೆಲ್ಲ ಕೆಮಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದ್ರ ಬದಲಾಗಿ ಈ ರೀತಿ ಮನೆಯಲ್ಲೇ ಬಳಸುವಂತಹ ಎಲ್ಲ ಹೋಮ್ ಮೇಡ್ ಪದಾರ್ಥಗಳನ್ನು ಸೊಲ್ಯೂಷನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಫ್ರಿಜ್ಜಿಗೆ ಒಂದು 10 ಮಿನಿಟ್ಸ್ ಮುಂಚೆನೇ ಎಲ್ಲ ಸ್ಪ್ರೇ ಮಾಡಿ ಬಿಟ್ಬಿಟ್ರೆ ಅದು ಎಲ್ಲ ಏನು ಕಲೆಗಳಿರುತ್ತೆ ಅದೆಲ್ಲ ನೆಂದ್ಕೊಂಡ್ಬಿಡುತ್ತೆ. ಆಮೇಲೆ ನೀಟಾಗಿ ಮೈಕ್ರೋಫೈಬರ್ ಕ್ಲಾತಿಂದ ವೈಪ್ ಮಾಡಿಬಿಟ್ರೆ ಫ್ರಿಜ್ ತುಂಬ ನೀಟಾಗಿ ಪಳಪಳ ಹೊಳಿತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ. ಆಲ್ಮೋಸ್ಟ್ ಹೊರಗಿನ ಡಸ್ಟು ಕೂಡ ನಾನು ಕಾಲಿನಲ್ಲಿ ಸ್ಪ್ರೇ ಮಾಡಿ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಇದೇ ಸೊಲ್ಯೂಷನ್ ತುಂಬ ಚೆನ್ನಾಗಿರೋದ್ರಿಂದ ನಾನು ಫ್ರಿಜ್ಜಿನ ಮೇಲ್ಭಾಗನೂ ಕೂಡ ನಾನು ಇದೇ ಸೊಲ್ಯೂಷನ್ನಿಂದ ಎಲ್ಲ ವೈಪ್ ಮಾಡಿಕೊಂಡೆ. ಕಾಲಿನ್ ಯೂಸ್ ಮಾಡಲೇ ಇಲ್ಲ. ಆಲ್ರೆಡಿ ನಾನು ಹೇಳಿದ್ದೀನಿ, ಮಕ್ಕಳಿರೋ ಮನೆ ಇರೋದ್ರಿಂದ ನನಗೆ ಎಲ್ಲ ಐಟಮ್ಗಳು ಸ್ಟಾಕಲ್ಲಿ ಇದ್ದರೆ ಮಾತ್ರ ಫಟಾಫಟ್ ಅಡುಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಎಲ್ಲ ರೀತಿಯಂತಹ ಐಟಮ್ಗಳನ್ನು ನಾನು ಎನಿ ಟೈಮ್ ಸ್ಟಾಕಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ನೋಡಿ ಇಲ್ಲಿ ಸೆಜ್ವಾನ್ ಸಾಸು, ಹಾಗೆ ಒರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಮಿಕ್ಸ್ ಹರ್ಬ್ಸ್ ಮತ್ತು ಏನೆಲ್ಲ ಬೇಕು ಪ್ರತಿ ಒಂದನ್ನು ನಾನು, ಪಿಜ್ಜಾ ಸಾಸ್ ಕೂಡ ಇದೆ. ನನಗೆ ಮಕ್ಕಳು ಕೇಳಿದ ತಕ್ಷಣ ಏನಾದರೂ ಫಟ್ ಅಂತ ಮಾಡಲಿಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ಮಾತ್ರ ಬೇಗ ಬೇಗ ಅಡುಗೆ ಮಾಡಿ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಎಲ್ಲ ಐಟಮ್ಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಹಾಗೆ ಎಕ್ಸ್ಪೈರಿ ಡೇಟ್ಗಳನ್ನೆಲ್ಲ ನೋಡಿಬಿಟ್ಟು ಯಾವುದೆಲ್ಲ ಬೇಡ ಅನ್ನೋದನ್ನು ಎಲ್ಲ ರಿಮೂವ್ ಮಾಡಿದೆ. ಹಾಗೆ ಇನ್ನೂ ಡೇಟ್ ಇರೋವಂತಹದ್ದನ್ನೆಲ್ಲ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲೂ ನೀವು ನೋಡಿರಬೇಕು, ಸಾಸ್ಗಳೆಲ್ಲ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ನಾನು ಮೋರಿಗೆ ಹೋಗಿ ಎಲ್ಲ ಸಾಸ್ಗಳನ್ನು ತಂದು ಇಟ್ಟಿದ್ದೆ. ಕೇಕ್ ಮಾಡಲಿಕ್ಕೆ, ಪಿಜ್ಜಾ ಮಾಡಲಿಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು ಅವನ್ನು ಕೂಡ ನಾನು ಯಾವಾಗಲೂ ಸ್ಟಾಕಲ್ಲಿ ಇಟ್ಕೊಂಡೇ ಇರ್ತೀನಿ. ಚಾಕೋ ಪೌಡರು, ಚಾಕೋ ಸಿರಫು, ಈಸ್ಟು, ಹಾಗೆ ಎಸೆನ್ಸ್ಗಳನ್ನೆಲ್ಲ ಸ್ಟಾಕಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲವನ್ನೂ ನಾನು ಚೆಕ್ ಮಾಡಿ ಏನಿದೆ ಎಕ್ಸ್ಪೈರಿ ಡೇಟ್ಗಳನ್ನು ಚೆಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಫ್ರಿಜ್ಜಿಂದ ಎಲ್ಲ ಸ್ಲೈಡ್ಸ್ಗಳನ್ನು ತೆಗೆದಿದ್ನ ಅದನ್ನೆಲ್ಲ ವೈಪ್ ಮಾಡಿಬಿಟ್ಟು, ಹಾಗೆ ದೊಡ್ಡ ಬಾಸ್ಕೆಟನ್ನು ಕೂಡ ವಾಶ್ ಮಾಡಿಬಿಟ್ಟು ಎಲ್ಲ ಒರೆಸಿ ಇಡ್ತಾ ಇದ್ದೀನಿ. ಈಗ ಒಂದು ಬಿಗ್ ಮಿಸ್ಟೇಕ್ ಆಗಿಬಿಡ್ತು. ಏನಪ್ಪ ಅಂದರೆ ದೊಡ್ಡ ಸ್ಟೋರೇಜ್ ಬಾಕ್ಸ್ ಇರುತ್ತಲ್ವ, ವೆಜಿಟೇಬಲ್ ಬಾಕ್ಸು, ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಆಗಲಿ ಅಂತ ಹೇಳಿ ಬಿಸಿಲಿಗಿಡೋಣ ಅಂತ ಹೇಳಿ ಹೊರಗಡೆ ತೊಗೊಂಡೋಗಿ ಎದುರುಗಡೆ ಕಟ್ಟೆ ಮೇಲೆ ಇಟ್ಬಿಟ್ಟೆ. ನಾನು ಇನ್ನೊಂದು ಹೆಜ್ಜೆ ಹಿಂಗೆ ತಿರುಗಿ ವಾಪಸ್ ಬರೋ ಅಷ್ಟೊತ್ತಲ್ಲಿ ಅದು ನನ್ನ ಹಿಂದೆನೇ ಬಾಕ್ಸ್ ಬಿದ್ದುಬಿಟ್ಟು ಗಮ್ಮೆಲ್ಲ ಬಿಚ್ಕೊಂಡ್ಬಿಟ್ಟಿದೆ. ತುಂಬ ಬೇಸರ ಆಯಿತು. ಇಷ್ಟೊತ್ತು ಎಲ್ಲ ಫ್ರಿಜ್ ಕ್ಲೀನ್ ಮಾಡಲಿಕ್ಕೆ ಅಷ್ಟೆಲ್ಲ ಎಫರ್ಟ್ ಹಾಕಿ ಈ ರೀತಿ ಬ್ಯಾಸ್ಕೆಟು ಹಾಳಾಗೋಯ್ತಲ್ಲ ಅಂತ ತುಂಬ ಬೇಸರ ಆಯಿತು. ಆಮೇಲೆ ಫೆವಿಕ್ವಿಕ್ ತಂದು ಅದನ್ನು ಗಮ್ ಹಾಕಿಬಿಟ್ಟು ಇಟ್ಟಿದ್ದೀನಿ. ಡ್ರೈ ಆದಮೇಲೆ ಎಲ್ಲ ಫ್ರಿಜ್ಜಲ್ಲಿ ಸ್ಟೋರೇಜ್ ಮತ್ತೆ ಎಲ್ಲ ರೀಫಿಲ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ಶೂಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಬೇಜಾರಾಯಿತು. ಯಾಕೆಂದರೆ ಈ ರೀತಿ ಬ್ಯಾಸ್ಕೆಟ್ ಹಾಳಾಯ್ತಲ್ಲ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ಏನಾಯಿತು ಅಂದರೆ ಫ್ರಿಜ್ಜು ಹೇಗೆ ಆರ್ಗನೈಸ್ ಮಾಡಿದೆ ಅನ್ನೋದನ್ನೇ ಶೂಟ್ ಮಾಡಿಕೊಳ್ಳೇ ಇಲ್ಲ. ಅವಸರವಾಗಿ ಎಲ್ಲ ಸ್ಟ್ಯಾಂಡ್ಗಳನ್ನು ಫಿಕ್ಸ್ ಮಾಡಿಬಿಟ್ಟು ತರಕಾರಿಗಳನ್ನು ಬೇಗ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿದರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಆಗಿಬಿಡ್ತು. ಯಾಕಂದರೆ ಬ್ಯಾಸ್ಕೆಟು ಅಷ್ಟು ಕ್ರ್ಯಾಕ್ ಆಗಿಬಿಡ್ತು. ಬೇಜಾರಾಯಿತು. ನನಗೆ ಶೂಟ್ ಮಾಡ್ಕೋಬೇಕು ಅನ್ನೋ ಆಸಕ್ತಿನೇ ಹೊರಟೋಯಿತು. ಆದರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಶೂಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು ತರಕಾರಿಗಳನ್ನು ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಇಡೋದ್ರಿಂದ ಅನುಕೂಲ ಆಗುತ್ತೆ. ಫ್ರಿಜ್ಜಲ್ಲಿ ಯಾವೆಲ್ಲ ತರಕಾರಿಗಳಿದೆ ಅನ್ನೋದು ಕಾಣೋದ್ರಿಂದ ಈಸಿ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ನೀಟಾಗಿ ಫ್ರಿಜ್ ವ್ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.